ಕೇಳಿ. ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್18 ಚುನಾವಣಾ ಚಕ್ರ. ನ್ಯೂಸ್18 ವಿಶೇಷ ಕಾರ್ಯಕ್ರಮ ಚುನಾವಣಾ ಚಕ್ರಕ್ಕೆ ಸ್ವಾಗತ. ನಾವೀಗ ತೀರ್ಥಹಳ್ಳಿಯ ಘಟಾನುಘಟಿಗಳ ನಾಡು ತೀರ್ಥಹಳ್ಳಿಯಲ್ಲಿದ್ದೇವೆ. ಇಲ್ಲಿಯ ಜನರು ಯಾವ ರೀತಿ ಅಭಿಪ್ರಾಯನ ಹಂಚ್ಕೊಂತಾರೆ ಅವರಿಂದನೇ ಕೇಳೋಣ ಬನ್ನಿ. ನಮಸ್ಕಾರ, ನಾನು ಬಾಳೆಬೇಲ್ ರಾಘವೇಂದ್ರ ಅಂತ ಹೇಳಿ ತಾಲೂಕು ಬಿಜೆಪಿ ಅಧ್ಯಕ್ಷ. ಕಳೆದ 3 ವರ್ಷಗಳಿಂದ ಜ್ಞಾನೇಂದ್ರ ಅವರು ಮಂತ್ರಿಗಳಾದ್ಮೇಲೆ ಈ ತಾಲೂಕಿನಲ್ಲಿ ವಿವಿಧ ಆಯಾಮಗಳಲ್ಲಿ ಅತ್ಯುನ್ನತವಾದಂತಹ ಅಭಿವೃದ್ಧಿಯನ್ನ ಸಾಧಿಸಿದ್ದಾರೆ. ಅದು ಆರೋಗ್ಯ ಇರಬಹುದು, ಶಿಕ್ಷಣ ಇರಬಹುದು, ಸಾರ್ವಜನಿಕ ಕ್ಷೇತ್ರದ ಸವಲತ್ತುಗಳನ್ನು ಒದಗಿಸೋದಿರಬಹುದು, ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ ಸಂಪನ್ಮೂಲ ಅಭಿವೃದ್ಧಿ ದೃಷ್ಟಿಯಿಂದ ಅವಿರತವಾಗಿ ಶ್ರಮ ಹಾಕಿ ಈ ತಾಲೂಕಿನಲ್ಲಿ ದಾಖಲೆ ಪ್ರಮಾಣದ ಅಭಿವೃದ್ಧಿಯ ಮಹಾಪೂರವನ್ನೇ ಹರಿಸಿರುವಂತದ್ದು ಮುಂದೆ ಬರುವಂತ ಚುನಾವಣೆಗೆ ನಮಗೆ ಗೆಲುವಿನ ದಿಕ್ಸೂಚಿಯಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಮಂತ್ರಿ ಆಗುವ ಸಂದರ್ಭದಲ್ಲಿ ವಿವಿಧ ದೃಶ್ಯ ಮಾಧ್ಯಮಗಳಲ್ಲಿ ಈ ಸಂಪುಟದಲ್ಲಿ ಮರ್ಯಾದೆ ತರುವಂತ, ಘನತೆ ತರುವಂತ ವ್ಯಕ್ತಿ ಇದ್ರೆ ಅದು ಆರಗ ಜ್ಞಾನೇಂದ್ರ ಅಂತ ಹೇಳಿ ಅತ್ಯಂತ ಪ್ರಶಂಸನೀಯ ನುಡಿಗಳನ್ನ ಆ ಸಂದರ್ಭದಲ್ಲಿ ಆಡಿದ್ರು. ಅದಕ್ಕೆ ಸರಿಯಾಗಿ ಅವರು ನಡ್ಕೊಂಡಿದ್ದಾರೆ. ಎಲ್ಲ ವಿಷಯಗಳಲ್ಲಿ ಅತ್ಯಂತ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಿ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲದಂತೆ ಜನಸಾಮಾನ್ಯರಿಗೆ ತೀರಾ ಹತ್ತಿರವಾಗಿ ಕೆಲಸ ಮಾಡಿ ಜನಪ್ರಿಯತೆಯನ್ನು ಸಾಧಿಸಿದ್ದಾರೆ. ಹಾಗಾಗಿ ಮುಂದೆ ಬರುವಂತ ಚುನಾವಣೆಯಲ್ಲಿ ನಮಗೆ ಗೆಲುವಿಗೆ ಯಾವುದೇ ಕೊರತೆ ಆಗೋದಿಲ್ಲ. ಅಭ್ಯರ್ಥಿ ಯಾರೇ ಇರಲಿ, ಯಾವುದೇ ರೀತಿಯ ಸ್ಪರ್ಧೆ ಆದರೂ ಕೂಡ ನಮ್ಮ ಗೆಲುವು ಈ ತಾಲೂಕಿನಲ್ಲಿ ಶತಸಿದ್ಧ. ಅದಕ್ಕೆ ಸರಿಯಾಗಿ ಕಾರ್ಯಕರ್ತರು 256 ಬೂತ್ಗಳಲ್ಲೂ ಸಂಘಟಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದುವರೆಗೂ ಪಕ್ಷದ ಎಲ್ಲ ಚಟುವಟಿಕೆಯನ್ನ ಅತ್ಯಂತ ಯಶಸ್ವಿಯಾಗಿ ಈ ತಾಲೂಕಿನಲ್ಲಿ ಮಾಡಿ ತೋರಿಸಿದ್ದೇವೆ. ತೀರ್ಥಹಳ್ಳಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ. ಇವತ್ತು ಇಡೀ ಕ್ಷೇತ್ರಾದ್ಯಂತ ಹಾಲಿ ಶಾಸಕರ ಬದಲಾವಣೆಗೆ ಒಂದು ಹೊಸ ಅಲೆ ಇವತ್ತು ಎಲ್ಲ ಕಡೆನೂ ಕಾಣಿಸ್ತಾ ಇದೆ. ಆರ್ಗ ಜ್ಞಾನೇಂದ್ರ ಅವರು ಸುಮಾರು 4 ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ಕಳೆದ ಬಾರಿ ಸೋತಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರ ಪರವಾದಂತ ಅನುಕಂಪದ ಅಲೆ ಇವತ್ತು ಇಡೀ ಕ್ಷೇತ್ರಾದ್ಯಂತ ಅವರ ಸೋಲ್ಬಾರ್ದಿತ್ತು. ಅವರು 2 ರೀತಿಯಲ್ಲಿ, ಒಂದು ನೈತಿಕ ಮೌಲ್ಯವನ್ನ ಈ ಕ್ಷೇತ್ರಕ್ಕೆ ತಂದು ಕೊಟ್ಟಿದ್ದಾರೆ, ಇನ್ನೊಂದು ಸಾವಿರಾರು ರೂಪಾಯಿ ಅನುದಾನವನ್ನ ತಂದು ಇವತ್ತು ತೀರ್ಥಹಳ್ಳಿಗೆ ಒಂದು ಹೊಸ ಮೆರುಗು, ಹೊಸ ರೂಪವನ್ನ ಕೊಟ್ಟಿರ್ತಕ್ಕಂಥವ್ರು ಕಿಮ್ಮನೆ ರತ್ನಾಕರ್ ಅವರು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಸರಿ ಇಲ್ಲಿ ಗೆಲ್ಲಬೇಕು ಅನ್ನುವಂಥ ವಾತಾವರಣ ಇವತ್ತು ಎಲ್ಲ ಕಡೆನೂ ಕಾಣಿಸ್ತಾ ಇದೆ ಕ್ಷೇತ್ರಾದ್ಯಂತ. ಹಾಗಾಗಿ ರಾಜ್ಯದಲ್ಲೂ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಅದೇ ರೀತಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಇವತ್ತು ಕಿಮ್ಮನೆ ರತ್ನಾಕರ್ ಅವರಾಗ್ಲಿ, ಮಂಜುನಾಥ ಗೌಡರಾಗ್ಲಿ, ಯಾರೇ ಅಭ್ಯರ್ಥಿ ಆಗಿರಲಿ, ಒಂದು ಹೊಸ ಬದಲಾವಣೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಕೊಡ್ತಕ್ಕಂತ ನಿರ್ಧಾರವನ್ನ ಈ ಕ್ಷೇತ್ರದ ಮತದಾರರು ಮಾಡಿದ ಹಾಗೆ ಕಾಣಿಸ್ತಾ ಇದೆ. ನನ್ನ ಹೆಸರು BK ಉದಯಕುಮಾರ್ ಅಂತ, ತೀರ್ಥಹಳ್ಳಿ ತಾಲೂಕಿನ ಬಸವಾನಿಯವನು. ಇಲ್ಲಿಯ ಜನ ಒಂದು ವಿಶೇಷತೆ ಇದೆ. ಇಲ್ಲಿ ಬುದ್ಧಿವಂತರು, ಸಂಸ್ಕೃತವಂತರು, ಕುವೆಂಪು ಹುಟ್ಟಿದ ನಾಡು, ಶಾಂತವೇರಿ ಗೋಪಾಲಗೌಡರ ನೆಲವೀಡು ಹಾಗೂ ಕಡದಾಳ್ ಮಂಜಪ್ಪನವರು ಇಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ. ಇಲ್ಲಿ ಒಂದು ಸಚ್ಚಾರಿತ್ಯ ಇರ್ತಕ್ಕಂಥ ವ್ಯಕ್ತಿಯನ್ನ ಆರಿಸಬೇಕು ಅನ್ನುವಂತ ಮನೋಭಾವ ಈ ಬಾರಿ ಇದೆ. ಈ ಬಾರಿ ಏನೇ ಆದರೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ಸಿನ ಅಲೆ ಇದೆ. ಇಲ್ಲೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ವಿಜಯರಾಗ್ತಾರೆ. ಯಾಕಂದ್ರೆ ಈ ಹಿಂದೆ ಇಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳು ಜನ ಇವತ್ತು ಮೆಲುಕಾಗ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅನ್ನ ಈ ಬಾರಿ ರಾಜ್ಯಾದ್ಯಂತ ಜನರು ಒಪ್ಪಿಕೊಳ್ಳೋದ್ರಿಂದ ನಮ್ಮ ತೀರ್ಥಹಳ್ಳಿ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಜಯಬರಿ ಹೊಡಿತದೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಈ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಕೇಳದಂತಹ ಕ್ಷೇತ್ರ ಅಭಿವೃದ್ಧಿ ಈಗ ಆಗಿದೆ. ಇವತ್ತು ಮಹಿಳಾ ಸಬಲೀಕರಣಕ್ಕೆ ತುಂಬಾ ಒತ್ತು ಕೊಟ್ಟು ನಮ್ಮ ಮಹಿಳಾ ಸಬಲೀಕರಣದತ್ತ ತುಂಬಾ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿ ಹಳ್ಳಿಗಳಲ್ಲೂ ಕುಡಿಯೋ ನೀರಿನ ವ್ಯವಸ್ಥೆಗಳಿರ್ಬೋದು ಅಥವಾ ರೋಡ್ಗಳಿರ್ಬೋದು, ಎಲ್ಲ ವಿಷಯಗಳಲ್ಲೂ ಇಡೀ ತಾಲೂಕಿನಾದ್ಯಂತ ಕೆಲಸಗಳನ್ನ ಆಗ್ತಾ ಇದೆ. ಹಾಗಾಗಿ ಈ ಸರ್ತಿ ನಮ್ಮ ಆರ್ಗ ಜ್ಞಾನೇಂದ್ರ ಅವರು ಗೆಲ್ಲುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾರು ಎಷ್ಟು ಬೇಕಾದ್ರೂ ಹೇಳಿ, ಈ ಸರ್ತಿ ಗೆಲುವು ನಮ್ದೆ. ಅದ್ರ ಜೊತೆಗೆ ಸಂಜೀವಿನಿ ಒಕ್ಕೂಟಗಳ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗಿದೆ. ಇವತ್ತು ಕೇಂದ್ರ ಸರ್ಕಾರದಿಂದ ಇರ್ಬೋದು, ಮಹಿಳಾ ಸಬಲೀಕರಣ ಅಂದ್ರೆ ಬಾಯಲ್ಲಿ ಮಾತ್ರ ಅಲ್ಲ, ಒಂದೊಂದು ಪಂಚಾಯಿತಿಗಳಿಗೆ ಲಕ್ಷಗಟ್ಟಲೆ ಹಣ ಕೊಟ್ಟು, ಬಡ್ಡಿ ಇಲ್ಲದ ಹಣ ಕೊಟ್ಟು ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಸಾಲ ಸೌಲಭ್ಯಗಳಿಗೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಎಲ್ಲ ಮಹಿಳೆಯರು
ಇವತ್ತು ಯಾವರ ಹತ್ರ ಬೇಕಾದ್ರೂ ಹೋಗಿ ಕೇಳಿ, ನಮ್ಮ ಓಟ್ ಏನಿದ್ರು ಜ್ಞಾನೇಂದ್ರಣ್ಣನಿಗೆ ಅಂತ ಹೇಳ್ತಾರೆ ಬಿಟ್ರೆ ಬೇರೆ ಯಾವ ವಿಷಯಗಳು ಬರಲ್ಲ. ಯಾರೇನೇ ಹೇಳಿದ್ರು ಈ ಸರ್ತಿ ಗೆಲುವು ಆರ್ಗ ಜ್ಞಾನೇಂದ್ರಣ್ಣಂದೇ. ನಮಸ್ಕಾರ. ಸಾಲೆಕೊಪ್ಪ ರಾಮಚಂದ್ರ, ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷ. ಸನ್ಮಾನ್ಯ ಆರ್ಗ ಜ್ಞಾನೇಂದ್ರವರು ಚಿಕ್ಕಂದಿನಿಂದಲೂ ಹೋರಾಟದಲ್ಲಿ ಬಂದಿರತಕ್ಕಂಥವ್ರು, ರೈತ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ಈಗ ಸರ್ಕಾರ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಚರ್ಚೆ ಆದವಾಗ ಅದನ್ನು ವಿರೋಧಿಸಿ ಅದಕ್ಕೆ ವಿಶೇಷ ತಂಡ ರಚನೆ ಮಾಡಿ ಮತ್ತೆ ತೀರ್ಪು ಕೊಟ್ಟಿದೆ. ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ, ಅದು ಕ್ಯಾನ್ಸರ್ ರೋಗದ ಉಪಶಮನಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಎಲೆ ಚುಕ್ಕುರಿಯಾಗದಂಥ ಕಾಯಿಲೆ ಬಂದಾವಾಗ ಕೇಂದ್ರದ ಮತ್ತು ರಾಜ್ಯ ತಂಡಗಳನ್ನು ತಂದುಕೊಂಡು ಅದಕ್ಕೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡಿಸ್ಬಿಟ್ಟು ಈಗ 10 ಕೋಟಿಗಳ ಅನುದಾನವನ್ನು ಕೂಡ ತೀರ್ಥಹಳ್ಳಿಗೆ ತಂದಿರ್ತಾರೆ. ಇವತ್ತೇನು ಹೋದ ಸಾರಿ 27,000ಗಳ ಅಂತರದಲ್ಲಿ ಜ್ಞಾನೇಂದ್ರರು ಗೆಲುವನ್ನು ಸಾಧಿಸಿದ್ರು, ಈ ಸಾರಿ ಸುಮಾರು 50,000ಗಳ ಅಂತರದಲ್ಲಿ ಅವ್ರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಚಂದವಳ್ಳಿ ಸೋಮಶೇಖರ್ ಅಂತೇಳಿ ಆರ್ಗ ಜ್ಞಾನೇಂದ್ರ ಅವರು ಈ ಸರಿ 100ಕ್ಕೆ 100 ಗೆಲ್ತಾರೆ. ಯಾಕೆ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಂದೂ ಕಾಣದೇ ಇರುವಂತ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಅದು ಜಲಜೀವನ್ ಮಿಷನ್ ಅಡಿನಲ್ಲಿ ಸುಮಾರು 450 ಕೋಟಿಯ ಕುಡಿಯೋ ನೀರು, ಶುದ್ಧ ಕುಡಿಯುವ ನೀರು ಇರಬಹುದು. ಇವತ್ತು ಎಲ್ಲ ಮನೆಗಳಿಗೂ ಕೂಡ ಇವತ್ತು ವಿದ್ಯುತ್ ಆಗಿರ್ಬೋದು. ಸ್ವಚ್ಛ ಭಾರತ ಅಡಿನಲ್ಲಿ ಎಲ್ಲರ ಮನೆಗೆ ಶೌಚಾಲಯ ಆಗಿರ್ಬೋದು. ತೀರ್ಥಹಳ್ಳಿ ತಾಲೂಕಿನಲ್ಲಿ ಹಿಂದೆಂದೂ ಕಾಣದೇ ಇರುವಷ್ಟು ಅಭಿವೃದ್ಧಿ ಆಗಿದೆ ಮತ್ತು ಆಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ಇವತ್ತು ರಸ್ತೆಗಳಾಗಿದ್ದಾವೆ, ಈಗಲೂ ಕೂಡ ಆಗ್ತಾ ಇದೆ. ಹಾಗಾಗಿ ಹಿಂದೆಂದೂ ಕಾಣದಿರುವಂತಹ ಅಭಿವೃದ್ಧಿ ಇವತ್ತು ತೀರ್ಥಹಳ್ಳಿಯಲ್ಲಿ ಆಗ್ತಾ ಇದೆ. ಮತ್ತು ಅತ್ಯಂತ ಸಜ್ಜನ ರಾಜಕಾರಣಿ. ಅವ್ರ ಮನೆಗೆ ಇವತ್ತು ಪ್ರತಿದಿನ ಅವ್ರ ಮನೆಯಲ್ಲಿದ್ರೆ 1,500 ಜನ ಇವತ್ತು ಭೇಟಿ ಮಾಡ್ತಾರೆ. ನಮ್ಮ ಹಿಂದೆಲ್ಲ ಮಂತ್ರಿಗಳಾದವರು, ಶಾಸಕರಾದವ್ರ ಮನೆಗೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲಿ ಭೇಟಿ ಕೊಡುವಂತ ಅವಕಾಶ ಕೂಡ ಇರಲಿಲ್ಲ. ಹಾಗೆ ಆರ್ಗ ಜ್ಞಾನೇಂದ್ರ ಅಂತ ಹೇಳಿದ್ರೆ ಅದು ಜನರ ಕೈ ಸಿಗುವಂತವರು, ಒಬ್ಬ ಸಾಮಾನ್ಯ ನಾಯಕರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅದು ಅವರೊಬ್ಬರು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ರಾಜಕಾರಣಿ. ಪೊಲೀಸ್ ಇಲಾಖೆಯನ್ನ ಬಹಳ ಹೊದ್ದುಬಸ್ತಿನಲ್ಲಿ ಇಟ್ಟಿರ್ತಕ್ಕಂಥವ್ರು. ಅವರಿಗೆ ಸಿಕ್ಕಿರುವಂತಹ 1.25 ವರ್ಷದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಅವರು ನಿರ್ವಹಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದ್ರೆ ಇಷ್ಟೆಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಆರ್ಗ ಜ್ಞಾನೇಂದ್ರವನ್ನ ಮತ್ತೊಮ್ಮೆ ಗೆಲ್ಲಿಸಬೇಕು. ಈ ಕ್ಷೇತ್ರದಲ್ಲಿ ಕಮಲದಲ್ಲಿ 4 ಬಾರಿ ಅವರು ಗೆದ್ದಿದ್ದಾರೆ, 5ನೇ ಬಾರಿ ಕೂಡ ಗೆಲ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಆಗುಂಬೆ ಗ್ರಾಮ ಪಂಚಾಯತ್ ಸದಸ್ಯರು ಜಗದೀಶ್ ಅಂತೇಳಿ ಕಳೆದ 20 ವರ್ಷ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ. ಈಗ ಇತ್ತೀಚೆಗೆ 2 ತಿಂಗಳ ಈಚೆಗೆ ನಾನು ಬಿಜೆಪಿ ಪಕ್ಷಕ್ಕೆ ಜ್ಞಾನೇಂದ್ರ ಅವರ ವ್ಯಕ್ತಿತ್ವ ಮತ್ತು ಅವರ ಕಾರ್ಯವೈಖರಿಯನ್ನು ನೋಡಿ ಸೇರಿದ್ದೇನೆ. ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾಗ ಕ್ಷೇತ್ರದಲ್ಲಿ ಯಾರೇ ಜನಸಾಮಾನ್ಯರು ಕಷ್ಟ ಸುಖ ಹೇಳ್ಕೊಂಡು ಹೋದ್ರೆ ಬರೀ ಕಾನೂನನ್ನು ಹೇಳಿ ಕಳಿಸ್ತಿದ್ರು. ಆದರೆ ಜ್ಞಾನೇಂದ್ರ ಅವರು ಆ ರೀತಿ ಅಲ್ಲ. ಬಡವರ ಪರವಾಗಿ, ಬಡವರ ಕಷ್ಟ ನಿವಾರಣೆಗೆ ಸತತ 45 ವರ್ಷದಿಂದ ಈ ಕ್ಷೇತ್ರದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಈ 3 ವರ್ಷದಲ್ಲಿ ಕ್ಷೇತ್ರದ ಹಳ್ಳಿಯಲ್ಲಿ ಮೂಲೆ ಮೂಲೆಯಲ್ಲಿಯೂ ರಸ್ತೆ, ಶಾಲಾ ಕೊಠಡಿಗಳು ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಈ ಬಾರಿ ಜ್ಞಾನೇಂದ್ರರ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಕ್ಷೇತ್ರದಲ್ಲಿ 60%ಗಿಂತನೂ ಹೆಚ್ಚಿನ ಮತ ಪಡೆದು ಅದ್ಭುತ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂತ ನಂಬಿಕೆ ಈ ಕ್ಷೇತ್ರದ ಜನರಿಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶಬ್ನಮ್ ಅಂತೇಳಿ, ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ನಾನೀಗ ಏನ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮಂತ ಒಂದು ಜನಸಾಮಾನ್ಯರಿಗೆ ಈ ಬೆಲೆ ಏರಿಕೆಯಿಂದ ತುಂಬಾ ತೊಂದರೆ ಆಗಿದೆ. ಅವಾಗ ಪೆಟ್ರೋಲ್ ಬೆಲೆ ಆಗ್ಲಿ, ಗ್ಯಾಸ್ ಬೆಲೆ ಆಗ್ಲಿ ಎಷ್ಟು ಕಡಿಮೆ ಇತ್ತು. ಆದ್ರೆ ಅವಾಗೆಲ್ಲ ಇವರೆಲ್ಲ ತಲೆ ಮೇಲೆ ಸಿಲಿಂಡರ್ ಹೊತ್ಕೊಂಡು ಓಡಾಡಿ ಅದನ್ನ ರಸ್ತೆ ಮೇಲೆ ಕೂತ್ಕೊಂಡು ಇವರು ಅದನ್ನ ಪ್ರತಿಭಟನೆ ಮಾಡಿದ್ರು. ಈಗ ದಿನ 50 ರೂಪಾಯಿ 100 ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಇವಾಗ ಅವರೆಲ್ಲ ಎಲ್ಲ ಹೋದ್ರು, ಅವ್ರನ್ನ ಈಗ ಹುಡುಕ್ಬೇಕಲ್ಲ, ಅವ್ರು ಮಾತಾಡ್ಬೇಕು ತಾನೆ. ಇವಾಗ ಒಂದು ಜನಸಾಮಾನ್ಯರು ಅವಾಗ ಅವರಿಗೆಲ್ಲ ಒಂದು ನಾವು ಗ್ಯಾಸ್ ಫ್ರೀ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ ಅಂತೇಳಿ ಎಲ್ಲರಿಗೂ ಹೇಳಿ ಒಂದು ಆಸೆ ತೋರಿಸಿ ಜನಸಾಮಾನ್ಯರು ಯಾರ ಮನೆಯಲ್ಲೂ ಸಹ ಒಲೆನೇ ಇಲ್ದಿದ್ದಂಗಾಗಿದೆ. ಈಗ ಮತ್ತೆ ಒಲೆ ಅವರು ಕಟ್ಟುವಂತಹ ಪರಿಸ್ಥಿತಿನ ತಂದು ಹಾಕಿದ್ದಾರೆ. ಎಲ್ಲ ಜನಸಾಮಾನ್ಯರಿಗೂ ಈಗ ತುಂಬಾ ತೊಂದರೆ ಆಗಿದೆ. ಎಲ್ಲ ಈ ನಮ್ಮ ದಿನ ಬಳಕೆಯ ಗೃಹ ವಸ್ತುಗಳು ಎಲ್ಲದೂ ಬೆಲೆ ಜಾಸ್ತಿ ಆಗಿದೆ. ಹೀಗಾಗಿ ನಮ್ಗೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು ಅನ್ನೋದು ನನ್ನ ಆಸೆ. ನಮಸ್ಕಾರ. ನಾನು ತಾಲೂಕು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಯಶಸ್ವಿ ಅಂತ ಹೇಳಿ. ಈ ಸತಿ ಬಿಜೆಪಿ ಸ್ಪಷ್ಟ ಬಹುಮತದಿಂದ ಆರ್ಗ ಜ್ಞಾನೇಂದ್ರಣ್ಣರು ಗೆಲ್ತಾರೆ. ಯಾಕಂತ ಹೇಳಿದ್ರೆ ಹಿಂದೆ ಅವರು ಹೋಮ್ ಮಿನಿಸ್ಟರ್ ಆದ್ರ ಮೇಲೆ ಮತಾಂತರ ಕಾಯ್ದೆ ಆಗಿರ್ಬೋದು, ಗೋ ಹತ್ಯೆ ನಿಷೇಧ ಆಗಿರ್ಬೋದು, ಅದ್ಭುತವಾದ ಕಾರ್ಯಕ್ರಮ ತಂದಿದ್ದಾರೆ. ಹಾಗೂ ಹಿಜಾಬಿನ ರಿಸ್ಕ್ ಬಂದಾಗ ಅದನ್ನು ಸಮರ್ಥವಾಗಿದ್ರು ಮಾಡಿ PSI ನೇಮಕಾತಿಯಲ್ಲಿ ತುಂಬಾ ಅತ್ಯುತ್ತಮವಾದ ಪಾರದರ್ಶಕವಾಗಿ ತನಿಖೆಗೆ ಒಳಗೊಳಿಸಿದ್ದಾರೆ. ಅತ್ಯುತ್ತಮವಾದ ಒಳ್ಳೆ ಅಧಿಕಾರ ಅಂತ ಅನ್ಕೊಡ್ಯಾರ. ಆಮೇಲೆ ಪ್ರತಿ ಊರಿಗೆ ಹಳ್ಳಿ, ನಾನೊಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಹಳ್ಳಿಯಲ್ಲೂ ರೋಡ್ ಆಗಿದ್ದಾವೆ. ಈ ಹಿಂದೆ ಒಂದು ರೋಡ್ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತ್ ಪಂಚಾಯತಿಯಲ್ಲಿ
ಮಣ್ಣು ಹಾಕ್ಬೇಕಿತ್ತು ಅದಿತ್ತು. ಪ್ರತಿ ಊರೂರಿಗೂ ಕಾಂಕ್ರೀಟ್ ರೋಡ್, ಟಾರ್ ರೋಡ್ ಆಗಿದೆ. ಈ ಸತಿ ಹಿಂದಕ್ಕಿಂತ ಅತಿ ಹೆಚ್ಚಿನಲ್ಲಿ ಜ್ಞಾನೇಂದ್ರಣ್ಣ ವಿನ್ ಆಗ್ತಾರೆ ಅಂತ ಹೇಳ್ತಾರೆ. ತೀರ್ಥಹಳ್ಳಿಯ ಜೀವನಾಡಿ ಅಡಿಕೆ ವಿಚಾರದಲ್ಲಿ ಜ್ಞಾನೇಂದ್ರಣ್ಣನವರ ರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆಯನ್ನು ಕೊಡಿಸಿ ಒಂದು ಎಲ್ಲ ರೈತ ವರ್ಗದವರಿಗೂ ಕೂಡ ಒಂದು ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅಡಿಕೆ ವಿಚಾರದಲ್ಲಿ. ಹಾಗೂ ತೀರ್ಥಹಳ್ಳಿಯ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಜ್ಞಾನೇಂದ್ರಣ್ಣನವರು ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಮೂಲೆ ಮೂಲೆಯಲ್ಲೂ ಕೂಡ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಶಿಕ್ಷಣಕ್ಕೆ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಪಾಲಿಟೆಕ್ನಿಕ್, ITI ಮುಖಾಂತರ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆ ಪವರ್ ಸ್ಟೇಷನ್ ಆಗಿರ್ಬೋದು, ಹಾಗೆ ಹಲವಾರು ಕೊಡುಗೆಯನ್ನು ನೀಡಿದ್ದಾರೆ. ಈ ಸತಿ ಜ್ಞಾನೇಂದ್ರಣ್ಣನ ಗೆಲುವು ಶತಸಿದ್ಧ, ಎಲ್ಲ ಜನರು ನಿಶ್ಚಯ ಮಾಡಿದ್ದಾರೆ. ಕಳೆದ ಬಾರಿ 22,000 ಅಧಿಕ ಮತಗಳಿಂದ ಜಯಗಳಿಸಿದ್ರು. ಈ ಸಾರಿ ಅದಕ್ಕಿಂತ ಹೆಚ್ಚಿನ ಮತಗಳಿಂದ ತೀರ್ಥಹಳ್ಳಿಯ ಜನತೆ ಅವರನ್ನ ಗೆಲ್ಲಿಸಿಕೊಡುತ್ತೆ ಅಂತ ಹೇಳಿ. ಚುನಾವಣಾ ಚಕ್ರದಲ್ಲಿ ಈಗ ಸಣ್ಣ ಒಂದು ವಿರಾಮ. ನಮ್ಮ ತೀರ್ಥಹಳ್ಳಿ ವಿಶೇಷತೆ ಇದೆ. ಒಂದು ರಾಮೇಶ್ವರ ಮಾರಿಕಮ್ಮನ ಆಶೀರ್ವಾದ ಯಾರ ಮೇಲೆ ಇರುತ್ತೆ ಅವರೇ ಗೆಲ್ಲೋದು. ಹೋಸತಿ ಜ್ಞಾನೇಂದ್ರಣ್ಣನ ಮೇಲೆ ಇತ್ತು, ಈ ಸತಿ ನಮ್ ಕಿಮ್ಮನೆ ಪರವಾಗಿ ಒಲ್ದಿದೆ. ಆದ ಕಾರಣ ಈ ಸತಿ ಇಲ್ಲಿ ಬಂದವರು ಪಾಪ ಅವ್ರ ಕಡೆ ಸುಮಾರು ಜನ ಇದ್ದಾರೆ. ಆದ ಸಮೇತ ಈ ಸತಿ ಒಂದು ಅವರ ಅಸ್ತಿತ್ವ ಅಲ್ಲ, ಅವರ ಒಂದು ಮಾನವೀಯತೆ ದೃಷ್ಟಿ, ಅವರ ಒಂದು ಅಸ್ತಿತ್ವ ನೋಡಿ ಈ ಸತಿ ಕಿಮ್ಮನ ರತ್ನಾಕರ್ ಒಂದು ಮತ ಹಾಕ್ತಾರೆ ಅಂತ ಹೇಳ್ತಾ, ಹೋಸತಿ 2 ವರ್ಷ ಅವ್ರು ಸೋತಿದ್ರು. ಮಾನವೀಯತೆ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೆ ಗೆಲ್ಲಕ್ಕಾಗಲ್ಲ. ಮಾನವೀಯತೆ ಹೋಸತಿ ಇವ್ರು ಗೆದ್ರು. ಯಾರು ಜ್ಞಾನೇಂದ್ರಣ್ಣ 2 ಸತಿ ಸೋತಿದ್ದಕ್ಕೆ ಮತದಾರ ಗೆಲ್ಸಿದ್ರು. ಈ ಸತಿ ಕಿಮ್ಮನೆಯವ್ರು ಸೋತಿದ್ದ ಅವ್ರನ್ನ ಗೆಲ್ಸಿ ವಿಧಾನಸಭೆ ಕಳಿಸುವಂತ ಕೆಲಸ ನಾವು ಮಾಡ್ತಾರೆ. ತೀರ್ಥಹಳ್ಳಿ ಜನ ಮಾಡ್ತಾರೆ. ನಾನು ಮತ್ತೆ ಇಲ್ಲಿದ್ದವ್ರು ಮಾತ್ರ ಮಾಡಿದ್ರೆ ಆಗಲ್ಲ. 50-60 ಜನ ಓಟ್ ಹಾಕ್ಬೇಕು. 63 ಗ್ರಾಮ ಪಂಚಾಯತ್ ಸೇರಿ ಆ ಕೆಲಸ ಮಾಡ್ತಾರೆ. ನನ್ನ ಹೆಸರು ಭಾಸ್ಕರ್ ಶೆಟ್ಟಿ ಅಂತೇಳಿ ಶಿವಮೊಗ್ಗ ಜಿಲ್ಲಾ ರೈತ ಕಮಿಟಿಯ ಪದಾಧಿಕಾರಿ ಕೆಲಸ ಮಾಡ್ತಿದ್ದೇನೆ. ಇವರೆಲ್ಲ ಹೇಳ್ತಾರೆ ಈ ಸರಿ ಯಾವುದೇ ಕಾರಣಕ್ಕೂ ಜ್ಞಾನೇಂದ್ರಣ್ಣ ಗೆಲ್ತಾರೆ. ಯಾಕಂತ ಹೇಳಿದ್ರೆ ಜ್ಞಾನೇಂದ್ರಣ್ಣ MLA ಗೆದ್ದಾಗ ನಮ್ಮ ಸರ್ಕಾರದಲ್ಲಿ ತುಂಬಾ ಕೋವಿಡ್ ಇರ್ಬೋದು ಅಥವಾ ಕೋವಿಡ್ 2 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಕ್ಕಾಗದಿದ್ರು ಕೂಡ, ಆಮೇಲೆ ಈ ಒಂದು 5 ವರ್ಷದಲ್ಲಿ 2.5 ವರ್ಷದಲ್ಲಿ ತೀರ್ಥಹಳ್ಳಿ ತಾಲೂಕಿಗೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದು ತೀರ್ಥಹಳ್ಳಿಯ ಪ್ರಗತಿಯತ್ತ ಹಾಕ್ತೀವಿ. ನಾವು ಈಗಾಗಲೇ ನೋಡಬಹುದು, ಯಾವುದೇ ಹಳ್ಳಿಗಳಿಗೆ ಹೋದ್ರೂ ಕೂಡ ಯಾವುದೇ ರಸ್ತೆಗಳಿರಲಿಲ್ಲ. ಇವತ್ತು ಮೂಲೆ ಮೂಲೆ ರಸ್ತೆಗಳಿಗೆ ಕೂಡ ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಹಾಸ್ಪಿಟಲ್ಗಳು, ಪ್ರತಿಯೊಂದು ಇಲಾಖೆಗಳು ಕೂಡ ಅಭಿವೃದ್ಧಿ ಕಾರ್ಯ ಆಗಿದೆ. ಹೋದ ಸರಿ 22,000 ಓಟಲ್ಲಿ ಗೆದ್ದರೆ ಈ ಸರಿ ಖಂಡಿತ ಅವರು 35-40 ಸಾವಿರದಿಂದ ಓಟಿಂದ ಗೆಲ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆರ್ಗ ಜ್ಞಾನೇಂದ್ರ ಅವರು ನಮ್ಮ ತೀರ್ಥಹಳ್ಳಿ ಕ್ಷೇತ್ರ ಗ್ರಾಮಾಂತರ ಆದ ಮೇಲೆ ನಮ್ಮ ಶಿಥಿಲವಾಗಿದ್ದ ತುಂಗಾ ಸೇತುವೆಗೆ ಇನ್ನೊಂದು ಪರ್ಯಾಯವಾಗಿ ಕೊಪ್ಪಕ್ಕೆ ಆಗುಂಬೆ ರಸ್ತೆ, ಬಾಳೆಬೇಲ್ ರಸ್ತೆಯಿಂದ 56 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಒಂದು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿಸಿದ್ದಾರೆ. ಹಂಗೂ ನಮ್ಮೆಲ್ಲರ ಆರಾಧ್ಯ ದೈವವಾದ ತೀರ್ಥಹಳ್ಳಿಯನ್ನು ಕಾಪಾಡ್ತಿರುವ ರಾಮೇಶ್ವರ ದೇವಸ್ಥಾನದ ಅಭಿವೃದ್ಧಿಗಾಗಿ 2 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಮತ್ತೆ ನಮ್ಮ ತೀರ್ಥಹಳ್ಳಿಯ ಎಲ್ಲ ಕಡೆ, ಎಲ್ಲ ಭಾಗ, ಹಳ್ಳಿ ಕಡೆ ಎಲ್ಲ ತುಂಬಾ ಅಭಿವೃದ್ಧಿಯನ್ನು ಮಾಡಿರುತ್ತಾರೆ. ಹಾಗಾಗಿ ಈ ಬಾರಿ ಜ್ಞಾನೇಂದ್ರಣ್ಣ ಅತ್ಯಧಿಕ ಮತಗಳಿಂದ ಗೆಲ್ತಾರಂತ ಹೇಳ್ತಾ ಇದ್ದೀವಿ. ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆಗಳು ಸರಿ ಹೋಗ್ಬೇಕು ಅಂತಾನು ವಿನಂತಿ ಮಾಡ್ಕೊಂತೀನಿ. ಇದೆಲ್ಲದೂ ಯೋಚನೆ ಮಾಡಿ ಮತದಾರ ಬಂಧುಗಳು 500 ರೂಪಾಯಿಗೋ 1000 ರೂಪಾಯಿಗೋ ಅವ್ರನ್ನವ್ರು ಮಾರ್ಕೊಳ್ಳೋದನ್ನ ಫಸ್ಟ್ ಬಿಡಬೇಕು. 500 ರೂಪಾಯಿಗೆ 1000 ರೂಪಾಯಿಗೆ ಅವ್ರನ್ನವ್ರು ಮಾರ್ಕೊಂಡ್ರೆ ಒಂದು ದಿನಕ್ಕೆ 5 ವರ್ಷಕ್ಕೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ಒಂದು ದಿನಕ್ಕೆ 4 ಆಣೆಗೆ ಅವ್ರನ್ನವ್ರು ಮಾರ್ಕೊಂಡಿದ್ ಲೆಕ್ಕ. ದಯವಿಟ್ಟು ಮಾರ್ಕೋಬಾರ್ದು. ಅದ್ರ ಬಿಟ್ಟು ಪ್ರಜ್ಞಾವಂತ ಮತದಾರ, ತೀರ್ಥಹಳ್ಳಿಯ ಬುದ್ಧಿವಂತ ಮತದಾರನಾಗಿ ಮತ್ತೊಮ್ಮೆ 1952ರಲ್ಲಿ ಗೋಪಾಲ್ ಗೌಡ್ರು ಚುನಾವಣೆ ಯಾವ ತರ ಮಾಡಿದ್ವೋ, ಹಣ ಹೆಂಡ ಹಂಚದೇ ಇರೋ ಚುನಾವಣೆ, ಅದೇ ತರ ಒಂದು ಚುನಾವಣೆ ಆಗ್ಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ನಾನು ಜ್ಯೋತಿ ಮೋಹನ್ ಅಂತ ಪಟ್ಟಣ ಪಂಚಾಯತಿ ಸದಸ್ಯೆ. ಈ ಬಾರಿ ಜ್ಞಾನೇಂದ್ರಣ್ಣನಿಗೆ ಹೆಚ್ಚಿನ ಬಹುಮತ ಬರುತ್ತೆ. ಈಗ ಪುಟ್ಟ ಮಕ್ಕಳಿಂದ ದೊಡ್ಡವರವರಿಗೆ ಯಾರ ಹತ್ರ ಕೇಳಿದ್ರು ಈ ಬಾರಿ ಯಾರಿಗೆ ನಿಮ್ಮ ಮತ ಕೇಳಿದ್ರೆ ಆರಾಮ್ಸೆ ಹೇಳ್ತಾರೆ ಬಿಜೆಪಿ ಜ್ಞಾನೇಂದ್ರಣ್ಣ ಅಂತ. ಯಾಕಂದ್ರೆ ಕಾರಣ ಅವ್ರು ತಂದಿರೋ ಎಲ್ಲ ಅಭಿವೃದ್ಧಿ ಕೆಲಸಗಳಿರ್ಬಹುದು, ಸಮುದಾಯ ಭವನಗಳಿರ್ಬಹುದು, ಹಾಗೆ ಕೋವಿಡ್ ಸಂದರ್ಭದಲ್ಲಿ ಅವರು ಒಬ್ರು ಶಾಸಕರಾಗಿ ವಾರ್ಡ್ಗಳಿಗೆ ಒಂದು ಮಾಸ್ಕ್ ಹಾಕೊಂಡು ಎಲ್ಲರನ್ನೂ ಸಹ ಕೇರ್ ಮಾಡಿದ್ದಂತ 50 ದಿವಸ ಅದನ್ನ ತೀರ್ಥಹಳ್ಳಿ ಜನತೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಒಂದು ಕ್ಯಾಂಟೀನ್ ಅನ್ನ ಮಾಡಿಬಿಟ್ಟು ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಇಡೀ ಎಲ್ಲ, ಮತ್ತೆ ಜ್ಞಾನೇಂದ್ರಣ್ಣನ ಮನೆಗೆ ಅವ್ರು ಬಂದಾಗ ಪಾರ್ಟಿ ಅಂತ ಇಲ್ಲ, ಬೇರೆ ಪಕ್ಷದವರೇ ಜಾಸ್ತಿ ಇರ್ತಾರೆ. ಅವರು ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಕೆಲಸವನ್ನ ಮಾಡ್ಕೊಟ್ಟಿದ್ದಾರೆ. ಅವರು ಪಾರ್ಟಿ ಅಂತ ನೋಡಿಲ್ಲ. ಇವತ್ತು ಜ್ಞಾನೇಂದ್ರಣ್ಣ ಎಲ್ಲಾ ಪಾರ್ಟಿಯವರಿಗೂ ಅವರವರ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಇಷ್ಟೇ ಸಾಕು ಅವ್ರಿಗೆ ಗೆಲ್ಲಲಿಕ್ಕೆ. ನನ್ನ ಹೆಸರು ಕೆಳಕೆರೆ ಪೂರ್ಣೇಶ್ ಅಂತ. ನಾನು ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಈಗ ನಮ್ಮ ಸ್ನೇಹಿತರೆಲ್ಲರೂ ಮಾತಾಡಿದ್ರು,
ಅಭಿವೃದ್ಧಿ ಆಗಿದೆ ಅಂತ. ಅಭಿವೃದ್ಧಿ ಕೆಲಸಗಳನ್ನು ತರದ್ ಮಾತ್ರ ಮುಖ್ಯ ಅಲ್ಲ, ಅಭಿವೃದ್ಧಿ ಕೆಲಸಗಳನ್ನು ಹೇಗ್ ಮಾಡಿಸ್ಬೇಕು ಅಂತ. ರಾಜ್ಯಾದ್ಯಂತ ಒಂದು ಮಾತಿದೆ ಈಗ 40% ಕಮಿಷನ್ ಅಂತ. ನಮ್ಮ ಊರಿನಲ್ಲೇ ಒಂದು ರಸ್ತೆ ಮೊನ್ನೆ ಇದ್ರಲ್ಲಿ ಬಂತು. ಅದು ಏನು ಅಂತಂದ್ರೆ 40% ಅಲ್ಲ 50% ಕಮಿಷನ್ ನ ತಗೊಳ್ಳೋದು. ಜಿಲ್ಲಾ ಪಂಚಾಯತ್ ರಸ್ತೆಯನ್ನು ಮಾಡಿದ್ದಾರೆ, ಜಲ್ಲಿ ಮೇಲ್ಗಡೆ 1 ಇಂಚ್ ಟಾರ್ ಸಮೇತ ಕೂತಿಲ್ಲ, 1/2 ಇಂಚ್ ಟಾರ್ ಸಮೇತ ಕೂತಿಲ್ಲ. ಆ ತರದ ಕಳಪೆ ಕಾಮಗಾರಿಗಳು ನನ್ನ ಪ್ರಕಾರ ಈ ಆಡಳಿತ ವರ್ಗದವರು ಹಾಗೆ ಅಧಿಕಾರಿಗಳು ಮತ್ತೆ ಅವರ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಭ್ರಷ್ಟಾಚಾರವನ್ನ ಈ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ 50% 60% ಕಮಿಷನ್ ಇಲ್ಲಿ ನಡೀತಾ ಇದೆ. ಹಾಗಾಗಿ ಈ ಆರ್ಗ ಜ್ಞಾನೇಂದ್ರ ಅವರು ಈ ಬಾರಿ ಇಲ್ಲಿ ಗೆಲ್ಲೋದು ಕಷ್ಟ ಇದೆ. ಮತ್ತೆ ಎಲ್ಲಾ ಇಲಾಖೆಗಳಲ್ಲೂ ಕಮಿಷನ್ ದಂಧೆಗಳು ಬಹಳ ವ್ಯಾಪಕವಾಗಿ ನಡೀತಾ ಇದೆ ತೀರ್ಥಹಳ್ಳಿಲಿ. ಅದಕ್ಕೆ ಉದಾಹರಣೆಗಳು ಈಗ ಮೊನ್ನೆ ಒಂದು ವಾರದಿಂದ ನಾವೇ ಅದನ್ನ ಬಹಿರಂಗ ಪಡಿಸ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಒಂದು 50ರಿಂದ 60 ರಸ್ತೆಗಳು ಹಾಗಾಗಿದೆ ತಾಲೂಕಿನಲ್ಲಿ. ಹಾಗಾಗಿ ಜನಗಳೆಲ್ಲ ನೋಡ್ತಾ ಇದ್ದಾರೆ. ಅದನ್ನ ನೋಡ್ಬಿಟ್ಟು ವ್ಯಾಪಕವಾದ ವಿರೋಧ ಆರ್ಗ ಜ್ಞಾನೇಂದ್ರ ಅವರಿಗೆ ವ್ಯಕ್ತ ಆಗ್ತಾ ಇದೆ. ಅವ್ರು ಈ ಸರಿ ಸೋಲೋದು ಶತಸಿದ್ಧ. ಹೆಸರು ದಯಾನಂದ್ ಸಾಲೇಲ್ ಅಂತೇಳಿ, ನಾನು ಪುರ ಪಂಚಾಯತಿ ಪಟ್ಟಣ ಪಂಚಾಯತ್ ಸದಸ್ಯರಾಗಿದ್ದೀನಿ. ಜ್ಞಾನೇಂದ್ರ ಅವರ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಈ ವಿರೋಧ ಪಕ್ಷದವರೆಲ್ಲ ಹತಾಶರಾಗಿ ಹೋಗಿದ್ದಾರೆ. ಯಾಕಂದ್ರೆ 3,500-4 ಸಾವಿರ ಕೋಟಿ ಅನುದಾನ ಈಗಾಗಲೇ ಏನ್ ಬಂದಿದೆ, ಎಲ್ಲಾ ಕಡೆ ರಸ್ತೆಗಳಲ್ಲಿ ಕೆಲಸ ಆಗ್ತಿದೆ, ಅದನ್ನ ಹೋಗಿ ಚೆಕ್ ಮಾಡುವಂತದಿದೆ. ಯಾಕಂತ ಹೇಳಿದ್ರೆ ನೋಡಿ, ಕ್ವಾಲಿಟಿ ಮತ್ತೆ ಕ್ವಾಂಟಿಟಿಗಳನ್ನ ಇಂಜಿನಿಯರ್ಗಳು ಮಾಡ್ತಾರೆ. ಅದ್ರ ಒಂದ್ ವೇಳೆ ಕಳಪೆ ಅಂತ ಆದ್ರೆ ಅವ್ರಿಗೆ ಬಿಲ್ ಪಾಸ್ ಆಗೋದಿಲ್ಲ. ಹತಾಶರಾಗಿ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರನ್ನ ಗೆಲುವನ್ನ ತಡಿಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಇನ್ನೇನು ಅವರಿಗೆ ಬೇರೆ ಬೇರೆ ದಾರಿಗಳನ್ನ ಹುಡುಕಕ್ ಸಾಧ್ಯ ಇಂಥದ್ದೆಲ್ಲ ಹೇಳಿದ್ದಾರೆ. ಒಂದ್ ವೇಳೆ ಭ್ರಷ್ಟಾಚಾರ ಮಾಡಿ ಹಣ ಸಂಪಾದನೆ ಮಾಡ್ಬೇಕಂತಿದ್ರೆ ಈ PSI ಹಗರಣದಲ್ಲಿ ಅವ್ರು ಸೇರ್ಕೋಬೇಕಿತ್ತು, ಸ್ಯಾಂಟ್ರೋ ಹಗರಣದಲ್ಲಿ ಸೇರ್ಕೋಬೇಕಿತ್ತು. ಯಾಕಂದ್ರೆ ಪಾರದರ್ಶಕತೆ ಅಷ್ಟು ಕ್ಲಿಯರ್ ಆಗಿದ್ದಾರೆ. 100ಕ್ಕೆ 100 ಭಾಗ ಹೇಳ್ತೀವಿ, ಜ್ಞಾನೇಂದ್ರಣ್ಣನ ಗೆಲುವಿನ ತಡಿಲಿಕ್ಕೆ ಯಾವುದೇ ಪಕ್ಷಗಳು ಯಾರೇ ಒಟ್ಟಾದ್ರೂ ಆಗ್ಲೇ ಏನಾದ್ರೂ ಯಾವ ಪಕ್ಷಕ್ಕೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿರಾಮ್ ಅಂತ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಏನು ಅಂತ ಅಂದ್ರೆ ನಾನಿಲ್ಲಿ ಯಾವ್ದು ಪಾರ್ಟಿ ಪಕ್ಷ ಅಂತ ಏನು ಮಾತಾಡಕ್ ಬಂದಿಲ್ಲ. ನಾನು ಆಸ್ ಎ ಸಿಟಿಸನ್ ಆಗಿ ತುಂಬಾ ಸಫರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಮನೆ ಹತ್ರ ರೋಡ್ ಇಲ್ಲ. ಇಲ್ಲೇ 3 ಕಿಲೋಮೀಟರ್ ದೂರ ಇರೋದು ನಮ್ದು ಮನೆ ಬಂದ್ಬಿಟ್ಟು ಮೇಲಿನ ಕುರುವಳಿ ಅಂತೇಳಿ. ಅಲ್ಲಿ ನಾನು ಸೆಟಲ್ ಆಗ್ಬಿಟ್ಟು ಒಂದು 7-8 ವರ್ಷನೇ ಆಯ್ತು. ಇದುವರೆಗೂ ರೋಡ್ ಆಗಿಲ್ಲ. ಏನಕ್ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇವಾಗ ಒಂದು 20 lakhs ಸ್ಯಾಂಕ್ಷನ್ ಮಾಡಿದಾರಂತೆ. ಅಲ್ಲಿ ರೋಡ್ ಮಾಡಕ್ 50 lakhs ಬೇಕಂತೆ. ಅದಕ್ಕೆ ಏನ್ ಹೇಳ್ಬೇಕು, ಯಾರ ಹತ್ರ ಕೇಳ್ಬೇಕಂತಾನು ಗೊತ್ತಿಲ್ಲ. ಏನಂದ್ರೆ ಮೆಜಾರಿಟಿ ಆಗಿ ನಮ್ಗೆ ಈಗ ನಾನ್ ನೋಡ್ದಂಗೆ, ನಾನು ಇವಾಗ ಎಲೆಕ್ಷನ್ಸ್ ಅಬ್ಸರ್ವ್ ಮಾಡ್ದಂಗೆ 85% ಜನ ಎಲೆಕ್ಷನ್ ಬಗ್ಗೆ ಇಂಟ್ರೆಸ್ಟೆಡ್ ಇಲ್ಲ. ಯಾಕೆ ಇಂಟ್ರೆಸ್ಟೆಡ್ ಇಲ್ಲ ಅಂತಂದ್ರೆ ಅವ್ರಿಗೆ ಕರೆಕ್ಟ್ ಆಗಿರೋ ಯಾರು ಅವ್ರಿಗೆ ಹೋಗಿ ರೀಚ್ ಆಗೋರು ಯಾರು ಇಲ್ಲ. ಇನ್ 15% ಜನ ಇಂಟ್ರೆಸ್ಟೆಡ್ ಇದ್ದಾರೆ. ಬಟ್ ಇದು 100% ಜನ ಯಾವತ್ ಇಂಟ್ರೆಸ್ಟೆಡ್ ಆಗ್ತಾರೆ ಅವತ್ ನಮ್ ದೇಶ ಅಭಿವೃದ್ಧಿ ಆಗುತ್ತೆ. ಈ 100% ಇಂಟ್ರೆಸ್ಟ್ ಬರ್ಬೇಕು ಅಂತ ಅಂದ್ರೆ ಒಳ್ಳೊಳ್ಳೆ ಲೀಡರ್ಸ್ ಗಳು ಬರ್ಬೇಕು. 2-3 ಜನದ ಮಧ್ಯೆ ಫೈಟ್ ಅಲ್ಲ, 10-15 ಜನ ಲೀಡರ್ಸ್ ಮಧ್ಯೆ ಯಾವತ್ ಫೈಟ್ ಆಗುತ್ತೆ ಅವತ್ತೇನಾದ್ರೂ ಆಗುತ್ತೆ ಅಂತ ನಾನ್ ಬಿಲೀವ್ ಮಾಡ್ತೀನಿ. ನನ್ನ ಹೆಸರು ವಿಶ್ವನಾಥ್ ಗಾಣಿಗ ಅಂತ. ಮೊದಲನೇದಾಗಿ ನಮ್ಮ ವಿರೋಧ ಪಕ್ಷದ ಸ್ನೇಹಿತರು ಹಾಸ್ಪಿಟ್ಲ್ ಬಗ್ಗೆ ಮಾತಾಡಿದ್ರು. ನಮ್ಮ ಆರ್ಗ ಜ್ಞಾನೇಂದ್ರ ಅವರು ಕೊರೋನಾ ಟೈಮಲ್ಲಿ ಹಾಸ್ಪಿಟ್ಲ್ ಹತ್ರನೇ ತಿಂಗಳಗಟ್ಟಲೆ ಇದ್ದು ಜನಗಳ ಸೇವೆ ಮಾಡಿದ್ದಾರೆ. ಹಿಂದಿನ ಅವಧಿಯಲ್ಲಿ ನಮ್ಮ ಹಾಸ್ಪಿಟ್ಲು ಸೋರಿ ಕೆರೆ ಆಗ್ತಾ ಇತ್ತು. ಅದಕ್ಕೆ ಮೇಲ್ಚಾವಣಿ ಸ್ಯಾಂಕ್ಷನ್ ಮಾಡಿಸೋದ್ರಿಂದ ಇರ್ಬೋದು, ಆಕ್ಸಿಜನ್ ಪ್ಲಾಂಟ್ ಸ್ಯಾಂಕ್ಷನ್ ಮಾಡಿದ್ರಿಂದ ಇರ್ಬೋದು, ನುರಿತ ವೈದ್ಯರನ್ನು ಇಲ್ಲಿಗೆ ನೇಮಿಸೋದ್ರಿಂದ ಇರ್ಬೋದು, ಎಲ್ಲ ಮಾಡಿದ್ದಾರೆ. ನೀವು ಇಲ್ಲಿರೋರು ನಾವು ಪಕ್ಷದವರಾಗಿ ಏನೋ ಸುಳ್ಳು ಹೇಳೋದು ಅನ್ಸ್ಬೋದ್ರೆ ನೀವು ಒಂಚೂರು ಹಾಸ್ಪಿಟ್ಲಿಗೆ ಹೋದ್ರೆ 100 ಜನ ಈಗಲೂ ಲೈನಲ್ಲಿ ನಿಂತಿರ್ತಾರೆ. 4:15 ಮುಗಿದ್ರು 100 ಜನ ಲೈನಲ್ಲಿ ನಿಂತಿರ್ತಾರೆ. ಆ ರೀತಿಯ ಸೇವೆಯನ್ನು ಒದಗಿಸ್ತಾರೆ. ಇದ್ರ ಜೊತೆ ನಮ್ಮ ಎಲ್ಲಾ ಜನಾಂಗದ ಸಮುದಾಯ ಭವನಗಳಿಗೂ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಆಮೇಲೆ ಹಿಂದೂಗಳಿಗೆ ಹೆಸರನ್ನು ಹೇಳ್ಕೊಂಡು ರಾಜಕಾರಣ ಮಾಡ್ತಾರಂತ ಇವ್ರು ಹೇಳ್ತಾರೆ. 100 ವರ್ಷಗಳ ಬೇಡಿಕೆ ಆಗಿದ್ದ ನಮ್ದು ಹಣಗೆರೆ ಕಟ್ಟೆಗೆ ಹಿಂದೂ ವೈದ್ಯರನ್ನ ನೇಮಕ ಮಾಡಿದ್ದಾರೆ ನಮ್ಮ ಆರ್ಗ ಜ್ಞಾನೇಂದ್ರವರು. ಈ ಸಲ ಆರ್ಗ ಜ್ಞಾನೇಂದ್ರ ಗೆಲುವು ಶತಸಿದ್ಧ. ಕಾಸರವಳ್ಳಿ ಶ್ರೀನಿವಾಸ್ ಅಂತ, SC ಮೋರ್ಚಾದ ಜಿಲ್ಲಾಧ್ಯಕ್ಷರು ಮತ್ತೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ. ಈ ಬಾರಿ ಜ್ಞಾನೇಂದ್ರ ಅವರು ಗೆಲ್ಲೋದಕ್ಕೆ ಯಾರು ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಅಭಿವೃದ್ಧಿಗೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಆಗಿದೆ ಅಂದ್ರೆ ಅದು ಜ್ಞಾನೇಂದ್ರ ಅವರಿಂದ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗಿದೆ. ಈ ಕ್ಷೇತ್ರ ಜನತೆ ಒಪ್ಕೊಳ್ಬೇಕಾಗಿದೆ. ವಿಶೇಷವಾಗಿ ತೀರ್ಥಹಳ್ಳಿ ಕ್ಷೇತ್ರ ಒಬ್ಬ ರೈತಾಪಿ ಜನರನ್ನ ಹೊಂದಿರತಕ್ಕಂಥ ಕ್ಷೇತ್ರ. ಅದರಲ್ಲೂ ವಿಶೇಷವಾಗಿ ಅಡಿಕೆ ಬೆಳೆಗಾರರನ್ನ ಹೊಂದಿರತಕ್ಕಂಥ ಕ್ಷೇತ್ರ. ಇವತ್ತು ಅಡಿಕೆ ಬೆಳೆಗಾರರು ನಿಟ್ಟುಸಿರು ಬಿಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ವಿಶೇಷವಾಗಿ ಜ್ಞಾನೇಂದ್ರ ಅವರೇ ಕಾರಣ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗಿದೆ. ಎಲ್ಲಾ ಕ್ಷೇತ್ರದಲ್ಲಿ, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಹಾಗೇನೆ ನಮ್ಮ ವಿಶೇಷವಾಗಿ ಅಭಿವೃದ್ಧಿಯ ಏನು ರಸ್ತೆ ಇರಬಹುದು, ನೀರು ಇರಬಹುದು, ಕುಡಿಯೋ ನೀರು ಇರಬಹುದು, ಎಲ್ಲಾ ಕ್ಷೇತ್ರದಲ್ಲೂ ಇವತ್ತು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಜ್ಞಾನೇಂದ್ರ ಅವರು ಗೆದ್ದೇ ಗೆಲ್ತಾರೆ. ಮುಂದಿನ ಬಾರಿನೂ ಕೂಡ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹಂತಕ್ಕೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇದೆ. ಸಾತ್ವಿಕ್ ಅಂತ, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ಹಾಗೇನೆ
ಹಿಂದೆ ಕಾಂಗ್ರೆಸ್ ಮಿತ್ರರು ಹೇಳಿದ್ರು ಕ್ಷೇತ್ರದಲ್ಲಿ ಹಾಸ್ಪಿಟಲ್ ರಸ್ತೆಗಳಲ್ಲಿ ಯಾವ್ದು ಸರಿಯಾಗಿ ಅಭಿವೃದ್ಧಿ ಆಗ್ಲಿಲ್ಲ ಅಂತ. ಈ ಒಂದು ಹಾಸ್ಪಿಟ್ಲಿಗೆ ಎಷ್ಟೋ ವರ್ಷಗಳಿಂದ ಐಸಿಯು ಇರಲಿಲ್ಲ. ಸನ್ಮಾನ್ಯ ಗೃಹ ಸಚಿವರಾದ್ಮೇಲೆ ಜ್ಞಾನೇಂದ್ರ ಅಣ್ಣವರು ಐಸಿಯು ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಕ್ಷೇತ್ರದ ಎಷ್ಟೋ ದೇವಸ್ಥಾನಗಳಿಗೆ ಸಮುದಾಯ ಭವನಗಳು ಇರಲಿಲ್ಲ, ಎಲ್ಲಾ ದೇವಸ್ಥಾನಗಳಿಗೆ ಸಮುದಾಯ ಭವನಗಳು ನಿರ್ಮಾಣ ಮಾಡಿದ್ದಾರೆ. ಮಳೆ ಹೆಚ್ಚಿರೋದ್ರಿಂದ ಎಷ್ಟೋ ಶಾಲೆಗಳು ಬಿದ್ದು ನೆನೆಗುದಿಗೆ ಬಿದ್ದು ಹೊರಟು ಹೊಡೆಯಕ್ಕಾಗಿದೆ. ಎಷ್ಟೋ ಶಾಲೆಗಳನ್ನ ರಿಪೇರಿ ಮಾಡಿಸಿದ್ದಾರೆ. ಇವೆಲ್ಲ ಸಮಗ್ರ ಅಭಿವೃದ್ಧಿಗಳನ್ನು ಅರಗಿಸ್ಕೊಳಕ್ಕಾಗದೇ ಇರತಕ್ಕಂಥ ಕಾಂಗ್ರೆಸ್ನವರು ಮೊದಲು ಹಳದಿ ಕನ್ನಡಕವನ್ನು ತೆಗೆದು ಅಭಿವೃದ್ಧಿಯನ್ನು ಕಾಣಬೇಕು. ಅವರು ಇವೆಲ್ಲ ಸಮಗ್ರ ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಆರ್ಗ ಜ್ಞಾನೇಂದ್ರ ಅವರು ಈ ಕ್ಷೇತ್ರಕ್ಕೆ ಆಯ್ಕೆ ಆಗ್ಬೇಕಂತ ನಾನು ಮೇಲೆ ಕೇಳ್ಕೊಂತ ಇದೆಲ್ಲ. ನಾನು ಅಸಾದಿ ಅಂತ ಹೇಳಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷನಾಗಿದ್ದೇನೆ. ಈ ಕ್ಷೇತ್ರದಲ್ಲಿ ಯಾರೇ MLAಗಳಾಗ್ಲಿ ಸ್ವಾಭಾವಿಕವಾಗಿ ಕೆಲಸಗಳನ್ನ 100% ಮಾಡಿದ್ದಾರೆ. ಹಿಂದಿನ ಸಂದರ್ಭದಲ್ಲಿ ಕಿಮ್ಮನೆ ರತ್ನಾಕರಾದಂತವರು ಸಾವಿರಾರು ಕೋಟಿಯನ್ನ ಬ್ರಿಡ್ಜ್ಗಳು ಮತ್ತು ಮುಖ್ಯ ರಸ್ತೆ ಇರುವಂತಹ ಅಭಿವೃದ್ಧಿ, ಈಗ ಸಾಕಷ್ಟು ಅಭಿವೃದ್ಧಿ, ಕೋರ್ಟ್ ಕಟ್ಟಡಗಳು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. ಅಭಿವೃದ್ಧಿ ಆಧಾರದ ಮೇಲೆ ನೋಡ್ಬೇಕಂತ ಹೇಳಿದ್ರೆ ಕಿಮ್ಮನೆ ರತ್ನಾಕರ್ ಸೋಲ್ಲೇಬಾರ್ದಿತ್ತು. ಆದ್ರೆ ಈಗ ಈ ಹಂತದಲ್ಲಿ ರೀಸೆಂಟ್ ಆಗಿ ಬಂದಂತಹ ಆರ್ಗ ಜ್ಞಾನೇಂದ್ರ ಈ ಕ್ಷೇತ್ರದ ಶಾಸಕರೇನಿದ್ದಾರೆ, ಇಡೀ ನಮ್ಮ ರಾಜ್ಯದಲ್ಲಿ 2ನೇ ನಂಬರ್ ಹೊಂದುವಂತಹ ಗೃಹ ಸಚಿವ ಸ್ಥಾನಮಾನದಲ್ಲಿದ್ರು. ಇಡೀ ಕ್ಷೇತ್ರ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅವರು ಅಭಿನಂದನೆ ಸಲ್ಲಿಸಿದ್ವಿ ನಾವು. ಯಾಕಂತ ಹೇಳಿದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ 100% ಈಗ ಮಾತಾಡ್ತಾ ಸಾಕಷ್ಟು ಜನ ಪ್ರಸ್ತಾಪ ಮಾಡಿದ್ರು. ತುಂಬಾ ಕಟ್ಟಡಗಳಾಗಿದ್ದಾವೆ, ಹಾಸ್ಪಿಟಲ್ ಕಟ್ಟಡಗಳಾಗಿದ್ದಾವೆ, ಈಗ ಕಾಲೇಜ್ ಬಂದಿದೆ, ಎಲ್ಲವೂ ಆಗಿದೆ ಅಂತಿಲ್ಲ. ಸಾವಿರಾರು ಕೋಟಿ ಅದನ್ನು ತಂದಿದ್ದಾರೆ, ಅವ್ರ ಸಾಮರ್ಥ್ಯದ ಮೇಲೆ ತಂದಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಾವು ಹೇಳಿರುವಂತದ್ದು ಕಟ್ಟಡಗಳಾಗಿದಾವ ಕರೆಕ್ಟ್, ಆ ಸಿಬ್ಬಂದಿಗಳಾಗಿದಾವ ಅಂತ ಹೇಳಿ. ಯಾಕಂತ ಹೇಳಿ ನಾವು ಪಟ್ಟಣ ಪಂಚಾಯತಿ ಕಟ್ಟಡ ಸುಮಾರು 4 ಕೋಟಿ 16 ಲಕ್ಷದಲ್ಲಿ ಕಟ್ಟಡ ಆಗಿದೆ. ಅಲ್ಲಿ ನಮ್ಮಲ್ಲಿ ಇಂಜಿನಿಯರ್ ಇಲ್ಲ, ನಮ್ಮಲ್ಲಿ RI ಇಲ್ಲ, ನಮ್ಮಲ್ಲಿ HI ಇಲ್ಲ. ನಾವು ಜನಸಾಮಾನ್ಯರಿಗೆ ಏನ್ ಸೇವೆ ಸಲ್ಲಿಸಕ್ಕೆ ಸಾಧ್ಯ ಆಗ್ತದೆ? ಕರ್ನಾಟಕದಲ್ಲೂ ಸಹ 100% ಕಾಂಗ್ರೆಸ್ ಬರ್ತದಂತ ಸಮೀಕ್ಷೆಗಳು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದೀವಿ. ಇಲ್ಲಿ ತೀರ್ಥಹಳ್ಳಿಯಲ್ಲೂ ಸಹ ಕಾಂಗ್ರೆಸ್ ಜೈವೇರಿ ಬರ್ತದೆ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೇನೆ. ರಾಜೇಶ್ ಅಂತ ತಾರೆಕೊಡುಗೆ ಅಂತ, ನಾನೊಬ್ಬ ಆರ್ಗ ಜ್ಞಾನೇಂದ್ರ ಅವರ ಅಭಿಮಾನಿ ಮತ್ತೆ ಬಿಜೆಪಿ ಕಾರ್ಯಕರ್ತ. ಅದ್ರ ಜೊತೆಗೆ ಸಾಮಾನ್ಯ ನಾಗರಿಕ ಆಗಿ ಹೇಳ್ಬೇಕು ಅಂದ್ರೆ ಅವರು ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಇಷ್ಟು ವರ್ಷ ಹಗಲಿರುಳು ಅವರು ಜನರಿಗಾಗಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಗೆದ್ದಾಗ ಸೋತಾಗ ಎಲ್ಲಾ ಸಮಯದಲ್ಲೂ ಅವ್ರ ಮನೇಲಿ ಜನ ಇರ್ತಿದ್ರು, ಯಾವ್ದಾವ್ದೋ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡು ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಯಾವುದೇ ಪಕ್ಷ ಭೇದ ಇಲ್ಲದೆ. ಈಗಲೂ ಸಹಿತ ನೋಡ್ಬೋದು, ಅವರು ಹೋಮ್ ಮಿನಿಸ್ಟರ್ ಆದಾಗ್ಲೂ ಈಗ ಸ್ವಪಕ್ಷೀಯರಿಗಿಂತ ಬೇರೆಯವರೇ ಅಲ್ಲಿ ಹೆಚ್ಚಾಗಿ ಕೆಲಸ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಯಾಕೆಂದ್ರೆ ಅವ್ರು ಯಾರಿಗೂ ನೀನ್ ಯಾವ ಪಕ್ಷ ಯಾವ ಜಾತಿ ಯಾವ್ದನ್ನು ಕೇಳದೆ ಅವ್ರು ಕೆಲಸ ಮಾಡ್ಕೊಡ್ತಾರೆ. ಇಲ್ಲಿ ಆರ್ಗ ಜ್ಞಾನೇಂದ್ರ ಅವರು ಹೊರತುಪಡಿಸಿ ಬೇರೆ ಎಲ್ಲ ಪಕ್ಷದವರು ಚುನಾವಣಾ ಸಮಯದಲ್ಲಿ ಹೊರಬರುವಂತ ರಾಜಕಾರಣಿಗಳು. ಅದನ್ನ ನಾವು ಯಾವ ರೀತಿಯಲ್ಲಿ ನೋಡಿದ್ರು ನಿಮ್ಗೆ ಅದಕ್ಕೆ ಪ್ರೂಫ್ ಸಿಗತ್ತೆ. ಇದಿಷ್ಟು ಮಲೆನಾಡಿನ ಸೊಬಗನ್ನ ಇರುವಂತಹ ತೀರ್ಥಹಳ್ಳಿಯ ಜನರ ಮಾತು. ಇದು ನ್ಯೂಸ್ 18 ಕನ್ನಡದ ಚುನಾವಣಾ ಚಕ್ರ. ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪೋ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.